ಆತ್ಮೀಯ ಮಿತ್ರರೇ ನಮಸ್ಕಾರ. ವಿವೇಕಮಾಲೆಯ 7ನೇ ದಿನದಲ್ಲಿ ನಾವಿದ್ದೀವಿ. ದಿನಗಳೇನು ಕಳೀತಾನೆ ಹೋಗ್ತವೆ. ಆದರೆ ಈ ಕಳೆಯುವಂಥ ದಿನಗಳಲ್ಲಿ ನಮ್ಮ ಬದುಕನ್ನು ಸುಂದರಗೊಳಿಸಿಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕು ಅಂತ ನನಗೆ ಯಾವಾಗಲೂ ಅನ್ಸುತ್ತಿರುತ್ತೆ. ಅದು ಓಡ್ತಾನೂ ಇರುತ್ತೆ. ದಿನಗಳು ಹಾಗೆ ಓಡ್ತವೆ. ಅದರ ನಡುವೆ ನಮ್ಮ ಬದುಕನ್ನು ಸುಂದರಗೊಳಿಸಿಕೊಳ್ಳಿಕ್ಕೆ ನಾವು ನಿರಂತರವಾಗಿರುವಂಥ ಪ್ರಯತ್ನ ಮಾಡ್ತಿರಬೇಕು. ಎನಿಯೋ ವಿವೇಕಮಾಲೆಯ ಸಂದರ್ಭದಲ್ಲಿ ನಾನು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ದೆ. ಸ್ವಾಮಿ ವಿವೇಕಾನಂದರು ಒಬ್ಬ ತರುಣನಿಗೆ ಮತ್ತು ಒಂದು ಆ ತರುಣ ಸಣ್ಣಕ್ಕಿದ್ದಂಥ ಒಬ್ಬ ತರುಣ ಅವನ ಕುರಿತಂತೆ ಕೇಳುವಾಗ ಒಂದು ಸೇಯಿಂಗ್ ಅನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಏನದು ಸೇಯಿಂಗು ಅಂತ ಕೇಳಿದ್ದೆ. ಅವನಿಗೆ ಗೀತೆ ಮತ್ತು ಫುಟ್ಬಾಲ್ನ ಇಟ್ಕೊಂಡು ಒಂದು ಸೇಯಿಂಗ್ ಅನ್ನು ಸ್ವಾಮೀಜಿ ಹೇಳ್ತಾರೆ ಅಂತ. ಆ ಸೇಯಿಂಗ್ ಏನು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯು ವಿಲ್ ಬಿ ನಿಯರರ್ ಟು ಹೆವನ್ ಬೈ ಪ್ಲೇಯಿಂಗ್ ಫುಟ್ಬಾಲ್ ದ್ಯಾನ್ ರೀಡಿಂಗ್ ಭಗವದ್ಗೀತಾ. ಶಾಕಿಂಗ್ ಸ್ಟೇಟ್ಮೆಂಟ್ ಇದು. ನೀನು ಸ್ವರ್ಗಕ್ಕೆ ಹತ್ತಿರವಾಗಬೇಕು ಅಂತಂದ್ರೆ ಗೀತೆಯನ್ನು ಓದಬೇಕು ಅಂತಿಲ್ಲ, ಚೆನ್ನಾಗಿ ಫುಟ್ಬಾಲ್ ಆಡಬೇಕು ಅಂತ. ಮೊದಲನೇ ಬಾರಿಗೆ ಇದನ್ನು ಕೇಳಿದಾಗ ನನಗೂ ಗಾಬರಿ ಆಗಿತ್ತು. ಹೇಗಪ್ಪ ಇದು ಅರ್ಥ, ಹೇಗೆ ತೆಗೆದುಕೊಳ್ಳೋದು ಅಂತ. ಆಗ ನಮ್ಮ ಸ್ವಾಮೀಜಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಗೀತೆಯ ಕೊನೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂತಂದ್ರೆ, ಯುದ್ಧ ಮಾಡು ಅಂತ. ಅಲ್ಟಿಮೇಟ್ ಏನು, ಧರ್ಮ ಸ್ಥಾಪನೆಗೋಸ್ಕರ ನೀನು ಯುದ್ಧ ಮಾಡುವಂಥವನಾಗಬೇಕು. ಇಡೀ ಗೀತೆ ಅರ್ಥ ಆಗಿ ಯುದ್ಧ ಮಾಡಬೇಕು ಅನ್ನುವವರೆಗೂ ಬಂದು ಅದು ಅರ್ಥ ಆದ ನಂತರ ಯುದ್ಧ ಮಾಡುವಾಗ ದೇಹದಲ್ಲಿ ಕಸುವೆ ಇಲ್ಲದೆ ಹೋದ್ರೆ 700 ಶ್ಲೋಕಗಳನ್ನು ಓದಿದ್ದರ ಪರಿಣಾಮ ಏನು, ಫಲ ಏನು ಅನ್ನುವ ಪ್ರಶ್ನೆ ಕೇಳಿಕೊಳ್ಳೇಬೇಕಾಗಿರುವಂಥ ಪ್ರಶ್ನೆ. ಹೀಗಾಗಿ ಅತ್ಯಂತ ಪ್ರಮುಖವಾದ್ದು ದೇಹ ಬಲಾಢ್ಯವಾಗಿರಬೇಕು ಅಂತ. ಕೊನೆಯ ಪಕ್ಷ ನನಗೆ ಮಾನಸಿಕವಾಗಿ ನಾನು ಇಂಥ ಕೆಲಸ ಮಾಡಬೇಕು ಅಂತ ಅನ್ನುವಾಗ ಆಗ ದೇಹ ಬಲವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಈ ಮಾತನ್ನು ಹೇಳ್ತಾರೆ. ಆದರೆ ಬರೀ ದೇಹ ಬಲವಾಗಿದ್ರೆ ಸಾಕಾಗೋದಿಲ್ಲ, ಮನಸ್ಸು ಗಟ್ಟಿಯಾಗಿರಬೇಕು, ಬುದ್ಧಿಯೂ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೆ ಹೇಳ್ತಾರೆ, ಇಚ್ಛಾಶಕ್ತಿ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಕ್ರಿಯಾಶಕ್ತಿ ದೇಹಕ್ಕೆ ಸಂಬಂಧಪಟ್ಟಿದ್ದು, ಜ್ಞಾನಶಕ್ತಿ ಬುದ್ಧಿಗೆ ಸಂಬಂಧಪಟ್ಟಿದ್ದು. ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದುದ್ದಕ್ಕೂ ಈ ಥರದ ಅನೇಕ ಸಂಗತಿಗಳನ್ನು ಹಂಚಿಕೊಳ್ತಾ ಹೋಗ್ತಾರೆ. ಅವರ ಬದುಕನ್ನು ಹಾಗೆ ಬದುಕ್ತವರು. ಸ್ವಾಮಿ ವಿವೇಕಾನಂದರ ಬಗ್ಗೆ ಬಹಳ ಜನರಿಗೆ ಗೊತ್ತಿಲ್ಲ, ಬರೀ ಸ್ವಾಮೀಜಿ ಸಂತರು ಅಂತ ನಾವು ತಿಳ್ಕೊಳ್ತೀವಿ. ಸ್ವಾಮಿ ವಿವೇಕಾನಂದರು ಅವರು ಪೈಲ್ವಾನ್ ಆಗಿದ್ದಂಥವ್ರು, ಬಹಳ ಗಟ್ಟಿ ಜೀವ ಅವರದ್ದು. ಅವರು ಯಾವ ಕುಸ್ತಿಯ ಇದರಲ್ಲಿ ನಂಬರ್ 1 ಅಲ್ಲಿ ಯಾವಾಗಲೂ ಇರ್ತಿದ್ರು. ಅವರು ಬಾಲ್ಯದಿಂದಲೂ ಕೂಡ ಕುಸ್ತಿಯ ಪಟು ಆಗಿದ್ರು. ಸ್ವಾಮಿ ವಿವೇಕಾನಂದರು ಮಾನಸಿಕವಾಗಿ ಎಂಥ ದೃಢತೆಯನ್ನು ಹೊಂದಿದ್ರು ಅಂತಂದ್ರೆ, ಅವರು ತಮ್ಮ ಜೀವಿತಾವಧಿಯ ಹೆಲ್ತನ್ನ ಹಾಳು ಮಾಡ್ಕೊಂಡಂತ ಆ ಕ್ಷಣಗಳಲ್ಲಿ 21 ದಿನಗಳ ಕಾಲ ನೀರನ್ನು ಮುಟ್ಟಬಾರದು ಅಂತಂದಾಗ ಹಠ ಹಿಡಿದು ಹಂಗೆ ನಿಂತು ಬಿಟ್ಟಿದ್ರು. ಅವರು ಪರಿವ್ರಾಜಕರಾಗಿದ್ದ ಸಂದರ್ಭದಲ್ಲಿ ತಮ್ಮ ಮೇಲೆ ತಾವೇ ಸಂಕಲ್ಪಗಳನ್ನು ಹೇರಿಕೊಂಡು ತಾವು ಹೇಗಿರ್ತಿದ್ರು ಅಂತಂದ್ರೆ, ಪರಿವ್ರಾಜಕರಾಗಿದ್ದ ಹೊತ್ತಿನಲ್ಲಿ ಅನೇಕ ಬಾರಿ ದಿನಗಟ್ಟಲೆ ಊಟವನ್ನ ಮಾಡ್ತಿರಲಿಲ್ಲ ಸ್ವಾಮಿ ವಿವೇಕಾನಂದರು. ಹಾಗಿದ್ದ ಸ್ವಾಮಿ ವಿವೇಕಾನಂದರು ನಮ್ಗೆಲ್ಲರಿಗೂ ಸಮರ್ಥವಾಗಿರುವಂತ ಮಾರ್ಗದರ್ಶನವನ್ನ ಈಗಲೂ ಕೂಡ ತಮ್ಮದೇ ಆಗಿರುವಂತ ಸ್ವರೂಪದಲ್ಲಿ ಮಾಡ್ತಾ ಇದ್ದಾರೆ. ಫೈನ್. ಯಾರ್ಯಾರು ಎಕ್ಸರ್ಸೈಸ್ ಮಾಡ್ತಿದ್ದೀರೋ ಅವರಿಗೆ ನಾನು ಡಿಪ್ಸ್ ಹೇಳ್ಕೊಡ್ತೀನಿ. ಇವತ್ತು ನಾವು ದಂಡ ಅಂತ ಅದನ್ನು ಕರಿತೀವಿ. ಹಿಂದೂ ಪರಿಕಲ್ಪನೆಯಲ್ಲಿ ಅಥವಾ ನಮ್ಮ ಗರಡಿ ಮನೆಗಳಲ್ಲಿ ದಂಡ ಬೇರೆ ಇದೆಯಲ್ಲ, ಆದ್ರೆ ಈ ಜಿಮ್ಗಳಲ್ಲಿ ಬಾಡಿ ಮಾಸ್ ಎಕ್ಸರ್ಸೈಸ್ ಅಂತ ಕರಿತೀವಿ. ಈ ದೇಹವನ್ನೇ ವೆಯ್ಟ್ ಆಗಿಟ್ಕೊಂಡು ನಾವೊಂದಷ್ಟು ಎಕ್ಸರ್ಸೈಸ್ ಅನ್ನು ಮಾಡೋಣ. ಹಂಗೆ ಮಾಡುವಾಗ ಏನಾಗುತ್ತೆ, ದೇಹದ ಮೇಲೆ ಎಕ್ಸ್ಟ್ರಾ ವೆಯ್ಟ್ ಹಾಕೊಂಡ್ರೆ ಆ ವೆಯ್ಟ್ ಹಾಕೊಳ್ಳೋದು ನಿಲ್ಲಿಸಿದಾಗ ಮಸಲ್ಸ್ ಊದು ಬಿಡುತ್ತೆ ಅಂತ ಗೊತ್ತಿದ್ದವ್ರು ಕೆಲವರು ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ನಾನು ಯಾವತ್ತೂ ದೇಹದ ಮೇಲೆ ಎಕ್ಸ್ಟ್ರಾ ವೆಯ್ಟ್ ಹಾಕೊಂಡಿಲ್ಲ, ಯಾವ್ದಾದ್ರು ವೆಯ್ಟ್ ಲಿಫ್ಟಿಂಗ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದರೆ ಬಾಡಿ ಮಾಸ್ ಎಕ್ಸರ್ಸೈಸ್ ನಲ್ಲಿ ಅತ್ಯಂತ ಬೆಸ್ಟ್ ಆಗಿರುವಂಥದ್ದು ಡಿಪ್ಸ್ ಅಂತ ನಾವೇನು ಕರಿತೀವಿ, ಅಥವಾ ದಂಡ ಅಂತ ಏನು ಕರಿತೀವಿ. ಅದು ಅನೇಕರಿಗೆ ಹಾಫ್ ದಂಡ ಗೊತ್ತು, ಕೆಲವರಿಗೆ ಫುಲ್ ದಂಡ ಗೊತ್ತಿದೆ. ಆದರೆ ದಂಡಗಳಲ್ಲಿ ಎಷ್ಟು ವಿಧ ಇದೆ ನೀವು ನೋಡಿದ್ರೆ ಆಶ್ಚರ್ಯ ಅನ್ಸುತ್ತೆ. ಒಂದಷ್ಟು ದಂಡಗಳನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ದಂಡಕ್ಕೆ ಮೊದಲ ರೂಲ್ ಏನು ಅಂತಂದ್ರೆ, ಬಾಡಿಯನ್ನ ಸ್ಟ್ರೈಟ್ ಆಗಿ ಇಡೋದೇ ಮೊದಲನೇ ರೂಲ್. ಕೈಯನ್ನ ಒಂದು ನಿಯಮಿತವಾಗಿರುವಂತ ಅಂತರದಲ್ಲಿಟ್ಟು ಕಾಲನ್ನ ಹಿಂದಕ್ಕೆ ಚಾಚಿ ನೀವು ಹೇಗೆ ಕಾಣಬೇಕು ಅಂತಂದ್ರೆ, ನಿಮ್ಮ ಕತ್ತು, ನಿಮ್ಮ ಬೆನ್ನು ಮತ್ತು ನಿಮ್ಮ ಪೃಷ್ಠಭಾಗ, ಕಾಲು ಸೇರಿದಂತೆ ಒಂದೇ ನೇರದಲ್ಲಿರಬೇಕು. ಯಾವುದಾದ್ರೂ ಒಂದು ಹಲಗೆಯನ್ನ ನೀವು ಈ ರೀತಿ 45 ಡಿಗ್ರಿನಲ್ಲಿಟ್ಟರೆ ಹೇಗೆ ಕಾಣುತ್ತೋ ಹಾಗೆಯನ್ನ ನಿಧಾನವಾಗಿ ಇಷ್ಟು ಹೋಗಿ ಫುಲ್ ಅಂತಾದ್ರೆ ಅದು ಇಲ್ಲಿವರೆಗೂ ಹೋಗುತ್ತೆ. ಇಲ್ಲಿಂದ ಇದನ್ನ ನೀವು ಮೇಲೆ ಕೆತ್ತಬಹುದು.
ಕೆಲವರು ಹಾಫ್ ಮಾಡ್ತಾರೆ, ಇಷ್ಟೇ ಹೋಗ್ತಾರೆ, ಇಲ್ಲಿಂದ ಮೇಲಕ್ಕೆ ತಗೊಳ್ತಾರೆ. ಇದು ಹಾಫ್. ಫುಲ್ ಅಂತಂದ್ರೆ ಪೂರ್ತಿ ಕೆಳಕ್ಕೆ ಹೋಗಿ ಅಲ್ಲಿಂದ ಮೇಲಕ್ಕೆ ಬರ್ತಾರೆ. ಬಹುಶಃ ಕಾಣಿಸ್ತಾ ಇರ್ಬೋದು ನಿಮಗೆ. ಹೆಚ್ಚು ಕಡಿಮೆ ನಿಮ್ಮ ಹೊಟ್ಟೆ ಗದ್ದ ಇಷ್ಟು ತಾಗಿದ್ರೆ ಅದು ಫುಲ್. ಕೆಲವರು ಇಷ್ಟೇ ಮಾಡ್ತಾರೆ, ತುಂಬ ಕ್ವಿಕ್ಕಾಗಿ ಅದಾಗತ್ತೆ, ಇಷ್ಟು ನಡೆಯುತ್ತೆ. ಸೊ ಇದು ನಿಮ್ಮ ಡಿಪ್ಸ್. ಈ ಡಿಪ್ಸ್ನಲ್ಲಿ ಇನ್ನೂ ಎಷ್ಟು ವಿಧಗಳಿವೆ ಅಂತಂದರೆ ಇನ್ನೂ ಬಹಳಷ್ಟು ವಿಧಗಳಿವೆ. ನಾನು ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ನೀವು ನೋಡಿದ್ದು ಈಗ ವೆರಿ ಸಿಂಪಲ್ ಡಿಪ್ಸ್ ಅಲ್ಲ. ನೀವು ಈ ಕೈಯನ್ನು ಹೀಗಿಟ್ರೆ ಇದು ಇನ್ನೊಂದು ಡಿಪ್ಸ್ ಆಗುತ್ತೆ, ಈ ಕೈನ ಹೀಗೆ ತಗೊಂಡ್ರೆ ಅದು ಮತ್ತೊಂದು ಡಿಪ್ಸ್ ಆಗುತ್ತೆ. ಬಟ್ ಇದ್ರದ್ದು ಏನು ಮಜಾ ಅಂತಂದರೆ, ನೀವು ಈ ಡಿಪ್ಸ್ಗಳನ್ನೆಲ್ಲ ಮಾಡುವಾಗ ಈ ಕೈ ಸ್ಟ್ರಾಂಗ್ ಆಗುತ್ತೆ. ಒಂದು ನಾರ್ಮಲ್ ಡಿಪ್ಸ್ ಏನಿರುತ್ತಲ್ಲ, ಆ ನಾರ್ಮಲ್ ಡಿಪ್ಸ್ನಲ್ಲಿ ನೀವು ಮಾಡುವಾಗ ಆ ನಾರ್ಮಲ್ ಡಿಪ್ಸು ನಿಮ್ಗೆ ಸಿಂಪಲ್ ಆಗಿರುವಂಥ ಫೀಲ್ ಕೊಡ್ಬೋದು. ಆದರೆ ಅದರಲ್ಲೇ ಸ್ವಲ್ಪ ಕೈಯಿಂದ ಒಳಗೆ ಮತ್ತು ಹೊರಗೆ ಮಾಡಿದ್ರೆ ಈ ಭಾಗ ಏನು ಸ್ಟ್ರಾಂಗ್ ಆಗುತ್ತೆ ಗೊತ್ತಾ. ಯು ಕ್ಯಾನ್ ರಿಯಲಿ ಟ್ರೈ ದಿಸ್. ಒಂದು ಸ್ವಲ್ಪ ಒಂದು 4 ದಿನಗಳ ಕಾಲ ದಿನಕ್ಕೊಂದು 15 ಡಿಪ್ಸನ್ನು, ನಾನು ಕರೋನಾ ಟೈಮ್ನಲ್ಲಿ ಹೆಚ್ಚು ಕಡಿಮೆ 100 ಡಿಪ್ಸ್ವರೆಗೂ ಹೋಗ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಆಗ್ತಿತ್ತು. 15-20 ದಿನಕ್ಕೆ ಮಾಡಿಕೊಂಡ್ರು ನಮಗೆ ಸಾಕಾಗುವಷ್ಟು ಆಗುತ್ತೆ. ಕೈನ ಹೀಗಿಟ್ಕೊಂಡು ಇದೊಂದು ಬಗೆಯ ಡಿಪ್ಸು. ಆದರೆ ನೀವು ಯಾವ ಡಿಪ್ಸ್ ತಗೊಂಡ್ರೂ ಕೂಡ ಬಾಡಿ ಸ್ಟ್ರೈಟ್ ಆಗಿರಬೇಕು ಅನ್ನೋದನ್ನು ಮರೆಯುವಂತಿಲ್ಲ. ಇದು ನೋಡಿ, ಇದನ್ನೇ ನೀವು ಒಳಗಿಟ್ರೆ ಇದು ಇನ್ನೊಂದು ಥರ ಡಿಪ್ಸ್ ಆಗುತ್ತೆ. ಇದು 2ನೇ ಥರ. ಇದು ಬಿಟ್ಟು ಇನ್ನೊಂದಷ್ಟು ಡಿಪ್ಸ್ ಇದೆ. ಈ 3 ಡಿಪ್ಸನ್ನು ಸ್ವಲ್ಪ ಪ್ರಯತ್ನ ಪಟ್ಟು ನೋಡಿ ಇವತ್ತು. ಒಂದು ಸಿಂಪಲ್ ಡಿಪ್ಸು, ಸಿಂಪಲ್ ಪುಷಪ್ಸು, ಅದು ಫುಲ್ ಮತ್ತು ಹಾಫ್ ಪುಷಪ್ಸು. 2ನೇದು ಕೈಯನ್ನು ಹೀಗಿಟ್ಕೊಂಡು, 3ನೇದು ಕೈಯನ್ನು ಹೀಗಿಟ್ಕೊಂಡು ಒಂದು 50 ಡಿಪ್ಸ್ ಹೊಡೆಯೋದ್ರ ವೇಳೆಗೆ ಇಡೀ ಬಾಡಿ ಒಂದ್ಸಲ ಸದ್ದು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಒಂದ್ಸಲ ಪ್ರಯತ್ನ ಪಡಿ. ನೆನ್ನೆಯ ಪ್ರಶ್ನೆಗೆ ಎಕ್ಸರ್ಸೈಸ್ ಮಾಡ್ತಾ ಸರಿಯಾದ ಉತ್ತರ ಕೊಟ್ಟಂಥ ಹುಡುಗ, ಅವನ ಹೆಸರು ಅಶೋಕ್, ಲೋಟಸ್ ಕಾಲೋನಿ, ಸೂರಿನಗರ್ ಹಾಸ್ಟೆಲ್, ಬಳ್ಳಾರಿ ಜಿಲ್ಲೆ. ಬಳ್ಳಾರಿಯ 19 ವರ್ಷದ ಹುಡುಗ ಅಶೋಕ್ ಉತ್ತರವನ್ನು ಕಳಿಸಿದ್ದಾನೆ. ಉತ್ತರ ನಾನು ಏನು ಹೇಳಿದ್ನೋ ಅದಕ್ಕೆ ಹತ್ತಿರ ಇದೆ. ಅವನು ಬರೆದಿದ್ದಾನೆ, ಸ್ವಾಮೀಜಿ ಗೀತೆಯ ಪುಸ್ತಕ ಮತ್ತು ಫುಟ್ಬಾಲ್ ಇಟ್ಕೊಂಡು ಒಂದು ಪ್ರಸಿದ್ಧ ಮಾತನ್ನು ಹೇಳ್ತಾರೆ, ನೀನು ಈ ಎರಡನ್ನ ಗಳಿಸಬೇಕು. ಗೀತೆಯಿಂದ ಜ್ಞಾನ ಸಿಗುತ್ತೆ, ಫುಟ್ಬಾಲ್ನಿಂದ ದೃಢ ಶರೀರ ಸಿಗುತ್ತೆ. ದೃಢ ಶರೀರವಿಲ್ಲದ ಜ್ಞಾನಿ ಮತ್ತು ಜ್ಞಾನವಿಲ್ಲದ ದೃಢ ದೇಹ ಇವೆರಡು ಅಪೂರ್ಣ ಅಂತ ಸ್ವಾಮೀಜಿ ಹೇಳ್ತಾರೆ ಅಂತ. ಬಟ್ ಸ್ವಾಮೀಜಿಯ ಪಾಪ್ಯುಲರ್ ಸೇಯಿಂಗ್ ಇರೋದು, ಯು ವಿಲ್ ಬಿ ನಿಯರರ್ ಟು ಹೆವನ್ ಬೈ ಪ್ಲೇಯಿಂಗ್ ಫುಟ್ಬಾಲ್ ದ್ಯಾನ್ ರೀಡಿಂಗ್ ಗೀತಾ ಅನ್ನೋದು ಸ್ವಾಮೀಜಿಯವರ ಫೇಮಸ್ ಸೇಯಿಂಗ್ ಇರೋದು. ಬಟ್ ಸ್ಟಿಲ್ ನಾನು ಇದನ್ನು ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂತಂದರೆ ಆ ಹುಡುಗ ತುಂಬ ಚೆನ್ನಾಗಿ ಬರೆದಿದ್ದಾನೆ. ನಾನು ಹಾಸ್ಟೆಲಲ್ಲಿ ಇರ್ತೀನಿ, ಹೀಗಾಗಿ ಬೆಳಗ್ಗೆನೇ ಮಾಡ್ತೀನಿ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ನನಗೆ ಯಾವಾಗ ಆಗುತ್ತೋ ಆಗ ಮಾಡ್ತೀನಿ ಅಂತ 19ರ ಹುಡುಗ ಬರೆದಿದ್ದಾನೆ. ಬಟ್ ಅವನನ್ನು ನೋಡಿದೆ ನಾನು ನಿನ್ನೆ. ನಾನು ಒಂದು ಬಾರ್ ಮೇಲೆ ನಿಂತು ಮಾಡಿದಂಥ ಇದನ್ನ ಒಂದು 6 ಮಾಡ್ಲಿಕ್ಕೆ ಅವನ ಹತ್ರ ಆಗಿದೆ. 19ರ ಹುಡುಗನಿಗೆ 6 ಅಲ್ಲ, ಕನಿಷ್ಠ ಪಕ್ಷ 25 ಆದರೂ ಮೊದಲನೇ ದಿನಕ್ಕೆ ಅವ್ನು ಹೊಡೆಯೋ ಥರ ಇರಬೇಕು. ಅಂದರೆ ನಮ್ಮ ಬಾಡಿ ಎಷ್ಟು ವೀಕ್ ಇದೆ ಅಂತ ನಾನು ಅವ್ನು ಕೇಳ್ಕೊಳ್ತೀನಿ. ಈ ವಿವೇಕ ಮಾಲೆಯಲ್ಲಿ ಪ್ರತಿನಿತ್ಯ ಅಭ್ಯಾಸ ಮಾಡು. ಫೈನಲಿ ಒಂದಿನ 50ಕ್ಕೋ 75ಕ್ಕೋ 100ಕ್ಕೋ ಬರ್ತೀಯಲ್ಲ, ನಿನಗೆ ಖುಷಿ ಅನಿಸುತ್ತೆ. ಎಷ್ಟು ಚೆನ್ನಾಗಿ ನನ್ನ ಬಾಡಿಯನ್ನು ನಾನು ಟ್ರೈನ್ ಮಾಡಿದ್ದೀನಲ್ಲ ಅಂತ ಖುಷಿಯಾಗುವಂಥ ವಾತಾವರಣ ರೂಪುಗೊಳ್ಳುತ್ತೆ. ಆ ಹುಡುಗನಿಗೆ ನಾನು ಅಭಿನಂದನೆಯನ್ನು ತಿಳಿಸ್ತೀನಿ. ಅವನಿಗೆ ಗಿಫ್ಟನ್ನು ಖಂಡಿತ ಕಳಿಸ್ಕೊಡ್ತೀವಿ. ಅಷ್ಟೇ ಅಲ್ಲ, ನಮ್ಮ ಕಾರ್ಯಕರ್ತರು ಬಂದು ಭೇಟಿ ಕೂಡ ಮಾಡ್ತಾರೆ. ನಿನಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಇವತ್ತು ನಾನು ನಿಮ್ಮನ್ನು ಕೇಳ್ತಾ ಇರುವಂಥ ಪ್ರಶ್ನೆ ಏನು ಅಂತಂದರೆ, ಸ್ವಾಮಿ ವಿವೇಕಾನಂದರು 1895ರಲ್ಲಿ ಸುಬ್ರಹ್ಮಣ್ಯ ಅಯ್ಯರ್ಗೆ ಪ್ರಾಬಬ್ಲಿ ಜನವರಿ ತಿಂಗಳಲ್ಲಿ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಭಾರತ ಮೇಲೇಳಬೇಕು ಅಂತ ಹೇಳ್ತಾರೆ. ಹೇಗೆ ಏಳಬೇಕು ಅನ್ನೋದರ ವೈಭವದ ಪರಿಕಲ್ಪನೆ ಕಟ್ಕೊಡ್ತಾರೆ. ಎಲ್ಲಿಂದ ಭಾರತ ಮೇಲೇಳಬೇಕು? ಭಾರತ ದೆಹಲಿಯಲ್ಲಿ ಮೇಲೇಳಬೇಕು, ಭಾರತ ಕಲ್ಕತ್ತಾದಲ್ಲಿ ಮೇಲೇಳಬೇಕು, ಭಾರತದ ಬೆಂಗಳೂರಿನಲ್ಲಿ ಮೇಲೇಳಬೇಕು, ಭಾರತ ಜೈಪುರದಲ್ಲಿ ಮೇಲೇಳಬೇಕು. ಹಾಗಲ್ಲ. ಸ್ವಾಮೀಜಿ ಹೇಳ್ತಾರೆ, ಭಾರತ ಬಡ ಬೆಸ್ತನ ಜೋಪಡಿಯಿಂದ ಮೇಲೇಳಬೇಕು, ಭಾರತ ಚಮ್ಮಾರನ ಮನೆಯಿಂದ ಮೇಲೇಳಬೇಕು ಅಂತ ಸ್ವಾಮೀಜಿ ಒಂದು ಅದ್ಭುತವಾಗಿರುವಂಥ ಪರಿಕಲ್ಪನೆಯನ್ನು ಕಟ್ಕೊಡ್ತಾರೆ. ಆ ವಾಕ್ಯಗಳನ್ನು ಓದ್ತಾ ಇದ್ದರೆ ರೋಮಾಂಚನ ಆಗುತ್ತೆ. ನಾನು ಇವತ್ತು ಕೇಳ್ತಾ ಇರೋ ಪ್ರಶ್ನೆ, ಆ ಪೂರ್ತಿ ಸೆಂಟೆನ್ಸನ್ನು ಪ್ರೆಸೆಂಟ್ ಮಾಡ್ತೀರಾ?
ನಂಗೆ ಗೊತ್ತಿದ್ದೆ ಬಹಳ ಜನ ಉತ್ತರವನ್ನು ಏನು ಮಾಡ್ತಾರೆ ಗೊತ್ತಾ, ಗೂಗಲ್ ಸರ್ಚ್ ಮಾಡ್ತಾರೆ, ನಾನು ಹೇಳಿದ 2 ಸೆಂಟೆನ್ಸನ್ನು ಹಾಕ್ತಾರೆ, ಅವ್ರಿಗೆ ಆ ಸೆಂಟೆನ್ಸ್ ಸಿಗುತ್ತೆ, ಅದನ್ನು ಹಂಗಂಗೆ ಕಾಪಿ ಮಾಡಿ ಕನ್ನಡದಲ್ಲೂ ಸಿಗುತ್ತೆ, ಇಂಗ್ಲೀಷ್ನಲ್ಲೂ ಸಿಗ್ಬಿಡುತ್ತೆ, ಹಾಕ್ತಾರೆ, ಜೊತೆಗೆ ಒಂದು ಎಕ್ಸರ್ಸೈಸ್ ಮಾಡ್ತಾರೆ. ಬಟ್ ಹಂಗಲ್ಲ. ಈ ಬಾರಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಈ ವಾಕ್ಯವನ್ನು ಗೂಗಲಿಂದನೇ ಡೌನ್ಲೋಡ್ ಮಾಡಿ, ಐ ಡೋಂಟ್ ಮೈಂಡ್, ಆದರೆ ಅದನ್ನ ಓದಿ ರೆಕಾರ್ಡ್ ಮಾಡಿ. ಇದ್ರ ಮುಂದೆ ಇದರ ಲಾಭ ಏನು ಅಂತಂದ್ರೆ, ಓದುವಾಗ ಅಂದ್ರೆ ಅದನ್ನ ನಾವು ರೆಂಡರ್ ಮಾಡುವಾಗ ಆಗುವಂತ ಆನಂದ ಇದೆಯಲ್ಲ, ವಿವೇಕಾನಂದರ ಸ್ಟೇಟ್ಮೆಂಟ್ನ ತಾಕತ್ತೇನು ಅಂತ ಗೊತ್ತಾಗತ್ತೆ. ಅದರಲ್ಲೂ ವಿಶೇಷವಾಗಿ ತರುಣರಿದ್ರೆ ಅಂತೂ ನೀವು ಡೆಫಿನೆಟ್ಲಿ ಅದನ್ನು ಓದಿದಾಗ ಅರ್ಥ ಆಗುತ್ತೆ ಸ್ವಾಮಿ ವಿವೇಕಾನಂದರ ಮಾತಿನ ಅರ್ಥ, ಮಾತಿನ ಹಿಂದೆ ಇರುವಂತ ಸಾಮರ್ಥ್ಯ ಎಂಥದ್ದು ಅಂತ. ಹೀಗಾಗಿ ನಾನು ಕೇಳ್ಕೊಳ್ತೀನಿ, ಇವತ್ತಿನ ಈ ಪ್ರಶ್ನೆ ನೀವು ಉತ್ತರಿಸುವಾಗ ಬರೀ ಅದನ್ನು ಕಾಪಿ ಮಾಡಿ ಹಾಗೆ ಪೇಸ್ಟ್ ಮಾಡಬೇಡಿ, ಉಲ್ಟಾ ಅದನ್ನ ರೆಂಡರ್ ಮಾಡಿ ನಮ್ಗದನ್ನು ತಲುಪಿಸುವಂತ ಪ್ರಯತ್ನ ಮಾಡಿ. ನಾಳೆಯ ವಿಜೇತರು ಯಾರು ಅಂತ ನಾನು ನಿಮ್ಗೆ ಹೇಳ್ತೀನಿ. ಬಳ್ಳಾರಿಯ ಅಶೋಕ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತಿನ ಉತ್ತರವನ್ನು ನೀವು ಕಳಿಸ್ಕೊಡ್ಬೇಕಾಗಿರುವಂತ ಸಂಖ್ಯೆ 7019010048, 7019010048. ನಾಳೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.